ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಗಂಜೂರು ಗ್ರಾಮದ ಕೆಲ ಯುವಕರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದವರನ್ನು ಬಿಜೆಪಿ ಮಂಡಲ ಅಧ್ಯಕ್ಷ TPS ರಾಜಣ್ಣ ಪಕ್ಷದ ಶಲ್ಯವನ್ನು ಹಾಕಿ ಆತ್ಮೀಯವಾಗಿ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಅವರು, ದೊಡ್ಡಗಂಜೂರು ಗ್ರಾಮದ ಯುವಕರಾದ ಶಿವಾನಂದ GV, ಸುಬ್ರಹ್ಮಣ್ಯಂ, ಧನಂಜಯ, ಪ್ರಕಾಶ್, ಕೃಷ್ಣಾರೆಡ್ಡಿ, ಲೋಕೇಶ್, ಸುರೇಶ್, ನವೀನ್ ಕುಮಾರ್, ಹರೀಶ್ GC ರವರು ಇಂದು ಪ್ರಧಾನಿ ನರೇಂದ್ರ ಮೋದಿರವರ ಕಾರ್ಯವೈಖರಿ ಮತ್ತು ಆಡಳಿತವನ್ನು ಮೆಚ್ಚಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಈ ಯುವಕರಿಗೆ ಪಕ್ಷದಲ್ಲಿ ಸ್ಥಾನಮಾನ ನೀಡಲು ಪಕ್ಷದ ಹಿರಿಯರೊಂದಿಗೆ ಮಾತನಾಡಿ ಪಕ್ಷ ಸಂಘಟನೆಗೆ ಅನುವು ಮಾಡುವುದಾಗಿ ತಿಳಿಸಿದರು. ಸೇರ್ಪಡೆಯಾದ ಲೋಕೇಶ್ ಅವರು ಮಾತನಾಡಿ, ಈ ಹಿಂದೆ ನಾನು, ನನ್ನ ಕುಟುಂಬದವರು ಮತ್ತು ನನ್ನ ಸ್ನೇಹಿತರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇವೆ. ಈಗ ನರೇಂದ್ರ ಮೋದಿರವರ ನಾಯಕತ್ವ ಆಡಳಿತ ಮೆಚ್ಚಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ ಎಂದು ತಿಳಿಸಿದರು. ದೊಡ್ಡಗಂಜೂರು ಊರಿಂದ ನಮ್ಮ ಲೋಕೇಶ್ ಅಣ್ಣವರ ಸ್ನೇಹಿತರುಗಳಾದ ಹರೀಶು, ಮಧು, ಸುರೇಶು, ನವೀನು, ಧನಂಜಯ್, ಮಧು, ಶಿವಾನಂದ, ಪ್ರಕಾಶ್, ಸಂತೋಷ, ಎಲ್ಲ ಸುಬ್ರಹ್ಮಣ್ಯ ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಮೋದಿಯವರ ಕಾರ್ಯವೈಖರಿ ಮತ್ತು ನಮ್ಮ ನಾಯಕರಾದ ಗೋಪಣ್ಣವ್ರನ್ನ ನಾಯಕತ್ವ ನೋಡಿ ಇವತ್ತು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಯುವಕರು ಹೆಚ್ಚು ನಮ್ಮ ತಾಲೂಕಲ್ಲಿ ಬರಬೇಕು ಅಂತ ಕೇಳ್ಕೊಂತ ಮುಂದಿನ ದಿನಗಳಲ್ಲಿ ಮೋರ್ಚಾಗಳಲ್ಲಿ ಒಳ್ಳೆ ಅಧಿಕಾರ ಕೊಟ್ಟು ಇವ್ರನ್ನ ಪಕ್ಷದಲ್ಲಿ ಸ್ಥಾನಮಾನ ಕೊಡಬೇಕು ಅಂತ ನಮ್ಮ ನಾಯಕರಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ಲೋಕೇಶ್ ಅವರು ಹೇಳೋದು, ಮುಂದಿದ್ದೀರ ಮೋದಿಯವರ ನಾಯಕತ್ವಕ್ಕೆ ನಿಮ್ಗೆ ಒಳ್ಳೆಯದಾಗಲಿ, ಬಿಜೆಪಿ ಪಕ್ಷ ನಿಮ್ಗೆ ಯಾವತ್ತೂ ಒಳ್ಳೆಯ ಚಳುವಳಿ ಆಗಿರ್ತದೆ ಅಂತ ಹೇಳ್ತಾ ಇವ್ರನ್ನ ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಪಕ್ಷಕ್ಕೆ. ಲೋಕೇಶ್ ಮಾತಾಡ್ತಾ ಇದ್ದೀನಿ. ನಾವು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಬಿಜೆಪಿಗೆ ಇವತ್ತು ಸೇರ್ಪಡೆ ಆಗಿದ್ದೀವಿ. ಮೊದಲು ನಾವು ಕಾಂಗ್ರೆಸ್ ಪಾರ್ಟಿಗೆ ದುಡ್ಕೊಂಡ್ಬಂದಿದ್ವಿ. ನಮ್ಮ ಫ್ಯಾಮ್ಲಿ, ನಾವು, ನಮ್ಮ ಸ್ನೇಹಿತರೆಲ್ಲ ಸೇರಿ ಇಲ್ಲಿವರೆಗೂ ದುಡಿದಿರೋದು ಕಾಂಗ್ರೆಸ್ಗೆ. ಇವಾಗಿಂದ ಮೋದಿಯವರ ನಾಯಕತ್ವ ಮತ್ತು ಅವರ ಆಡಳಿತ ನೋಡಿ ಈಗ ನಾವು ಬಿಜೆಪಿಗೆ ಬಂದಿದ್ದೀವಿ. ಜೀವನ ಪೂರ್ತಿ ಇಲ್ಲೇ ಇರ್ತೀವಿ.